ರಾಮನೂರಿನ ಸಂಭ್ರಮದ ಕ್ಷಣಗಳು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು, ಅದನ್ನ ವರ್ಣನೆ ಮಾಡೋದಕ್ಕೆ ಪದಗಳು ಕೂಡ ಸಾಲದು. ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ರಾಮನೂರಿನಿಲ್ಲ. ಹಾಗೆ ರಾಮನೂರಿನಲ್ಲಿ ರಿಪಬ್ಲಿಕ್ ನೋಡಿದ ತಕ್ಷಣ ಒಂದಷ್ಟು ವಿಶೇಷತೆಗಳು ಕೂಡ ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಕಾರಣ ಕನ್ನಡಿಗರೇ ಬರ್ತಿದ್ದಾರೆ, ಮಾತನಾಡಿಸ್ತಿದ್ದಾರೆ ಕನ್ನಡ ಚಾನಲ್, ಅದು ರಿಪಬ್ಲಿಕ್ ನೋಡಿದ ತಕ್ಷಣ. ಸೊ ಈಗ ಬೆಂಗಳೂರಿನಿಂದ ಬಂದಿದ್ದಾರೆ. ಇವ್ರ ಹತ್ರ ಏನಪ್ಪಾ ವಿಶೇಷ ಅಂತ ಅಂದ್ರೆ 2 kg ಬೆಳ್ಳಿ ಇಟ್ಟಿಗೆಯನ್ನು ತಂದಿದ್ದಾರೆ ರಾಮ ಮಂದಿರಕ್ಕೆ ಸಮರ್ಪಣೆ ಮಾಡೋದಕ್ಕೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಜೈ ಶ್ರೀರಾಮ್. ನನ್ನ ಹೆಸರು ರಾಮಭಕ್ತ ಮಂಜುನಾಥ ಅಂತ. ನಾವು ರಾಮಭಕ್ತ ಮಂಜುನಾಥ ಅಂತಾನೆ ಇಟ್ಕೊಂಡಿದ್ದೀರಾ? 2019 ಆಗಸ್ಟ್ 16ನೇ ತಾರೀಕು ನಾವು ಬೆಂಗಳೂರಿನ ಊಡಿ ಗ್ರಾಮದಿಂದ ಅಯೋಧ್ಯೆ ತನಕ ಪಾದಯಾತ್ರೆ ಮಾಡಿದ್ರಿ. 66 ದಿನಗಳ ಕಾಲ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ನಮ್ಮ ಒಂದು ಪಾದಯಾತ್ರೆ ನಡೀತು. ಒಂದು ತುಂಬ ಸಂತೋಷಕರವಾದ ವಿಷಯ ಏನಂದರೆ, ನಾವು ಪಾದಯಾತ್ರೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಹೋದ 18ನೇ ದಿನಕ್ಕೆ ಐತಿಹಾಸಿಕ ತೀರ್ಪು ಬಂತು. ಅದೇ ರಾಮ ಮಂದಿರ ನಿರ್ಮಾಣ ಹಿಂದೂಗಳದ್ದೇ ಅಂತೇಳಿ. ಆ ದಿನ ನಮಗೆ ತುಂಬ ಖುಷಿ ಅನ್ನಿಸ್ತು. ನಾವು ಹಾಕಿದ ಒಂದು ಓಟು ಈ ದಿನ ನಮಗೆ ರಾಮ ಮಂದಿರನ ತಂದ್ಕೊಟ್ಟಿದೆ. ಸರ್, ಈಗ ನಿಮ್ಮ ಕೈಯಲ್ಲಿ ಇಟ್ಕೋ ಬಗ್ಗೆ ಹೇಳಿ ಸರ್. 2 kg ಇದೆಯಾ? 2 kg. ಇದೇನಂದ್ರೆ, ನಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ರಿ. ಆ ಒಂದು ನೆನಪಿಗೆ ಇರಲಿ ಅಂತೇಳಿ ನಮ್ಮ ಊಡಿ ಬೆಳ್ಳಿ ಇಟ್ಟಿಗೆ 2 kg ಇದೆ. ಈ ಬೆಳ್ಳಿ ಇಟ್ಟಿಗೆ ಇದನ್ನ ರಾಮ ಮಂದಿರಕ್ಕೆ ಸಮರ್ಪಣೆ ಮಾಡೋದಕ್ಕೆ ರಾಮನ ಭಕ್ತರು ತಂದಿರೋದು. ಪ್ರೀತಿಯಿಂದ, ಶ್ರದ್ಧೆಯಿಂದ ರಾಮ ನಮ್ಮವ ಅನ್ನುವಂತ ಹೆಮ್ಮೆ ಅವರದ್ದು. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ಭವ್ಯ ರಾಮ ಮಂದಿರ ನೋಡಿದ್ರೆ ನಮಗೆ 2019ರಲ್ಲಿ ಬಂದಿದ್ರಿ. ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದ್ರಿ ನಾವು ನಮ್ಮ ತಂಡ. ಯಾಕೆ ಅಂದರೆ ನಮ್ಮ ಶ್ರೀರಾಮ ಪ್ರಭುನ ಒಂದು ಗುಡಿಸಲಲ್ಲಿ ಇಟ್ಟಿದ್ರು. ಆವತ್ತಿನ ದಿನ ನಾವೆಲ್ಲ ಎಷ್ಟು ಹತ್ರಿ ಅಂದರೆ ಅಷ್ಟು ಹತ್ರಿ. ಆದರೆ 4 ವರ್ಷ ಬಿಟ್ಟು ಬಂದ್ರಿ, ಈ ಭವ್ಯ ರಾಮ ಮಂದಿರ ಕಾಣಿಸ್ತಾ ಇದೆ. ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ. ಬೇಜಾರಲ್ಲಿ ಹೋದ್ರಿ, ಈಗ ಖುಷಿಯಾಗಿ ಬಂದಿದ್ದೀರಾ? ಹೌದೌದು. ರಾಮ್ ಲಲಾ ಮಾಯಂಗೆ ಮಂದಿರ್ ವಹಿ ಬನಾಯಂಗೆ ಅದನ್ನ ಹೇಳಿ ಸಾಕಾಗಿತ್ತು. ಅದು ಸಾಕಾರ ಆಯ್ತು. ಲಾಟಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಅಂತ ಹೇಳಿದ್ರಿ. ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು. ನಮ್ಮ ಸೌಭಾಗ್ಯ ಏನಂದ್ರೆ ಇವತ್ತು ರಾಮ ಮಂದಿರ ನಾವು ನೋಡ್ತಾ ಇದ್ದೀವಿ. ರಿಪಬ್ಲಿಕ್ ರಾಮನೂರಿನಲ್ಲಿ ನೋಡಿ ಎಷ್ಟು ಖುಷಿ ಆಯ್ತು. ಕನ್ನಡ ನೋಡಿ ಎಷ್ಟು ಖುಷಿ ಆಯ್ತು. ನಾವು ಹೀಗೆ ಬರ್ತಾ ಇದ್ರಿ, ನಮ್ಮ ಈ ಕನ್ನಡ ರಾಮನೂರಿನಲ್ಲಿ ಅಂತ ನೋಡಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಗ್ಬಿಡ್ತು. ನಮ್ಮ ರಾಮನೂರು ನಮಗೆ ಕರ್ನಾಟಕಕ್ಕೂ ಉತ್ತರ ಪ್ರದೇಶಕ್ಕೂ ಒಂದು ತುಂಬ ಅವಿನಾಭಾವ ಸಂಬಂಧ ಇದೆ. ಅದೇನಂದ್ರೆ, ಶ್ರೀರಾಮ ಇಲ್ಲವರಾದ್ರೆ ಹನುಮ ನಮ್ಮ ಕರ್ನಾಟಕದ ಮತ್ತು ಹನುಮ. ಹಂಗಾಗಿ ನಮಗೆ ಅಯೋಧ್ಯೆಗೂ ನಮಗೆ ಅವಿನಾಭಾವ ಎಕ್ಸಾಕ್ಟ್ಲಿ ಸರ್ ಹೇಳ್ದಂಗ ಆ ನಂಟು ಮತ್ತಷ್ಟು ಗಟ್ಟಿಯಾಗಿದೆ. ಕಾರಣ ನಮ್ಮ ಕರ್ನಾಟಕದ ಪಾಲೆ ಹೆಚ್ಚಿದೆ ಮಂದಿರ ನಿರ್ಮಾಣ ಕಾರ್ಯದಲ್ಲಿ. ಜೊತೆಗೆ ರಾಮಲಲ್ಲಾ ಮೂರ್ತಿ ಕೂಡ ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿರೋದು ಅನ್ನೋದು ಅಷ್ಟೇ ಹೆಮ್ಮೆಯ ಸಂಗತಿ. ಅದೇ ಜೋಶ್ ನಮ್ಮ ಕನ್ನಡಿಗರಲ್ಲಿ ಕಾಣಿಸ್ತಾ ಇದೆ. ಕೊನೆಯದಾಗಿ ಹೇಳಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಹಬ್ಬದ ಸಂಭ್ರಮ ಕಾಣಿಸ್ತಾ ಇರೋದು ರಾಮನೂರಿನಲ್ಲಿ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಅಯೋಧ್ಯೆ.